ಎಲ್ರಿಗೂ ನಮಸ್ಕಾರ, ಶುಭೋದಯ. ಅಜ್ಜಿ ತಾತ ಅವ್ರ ಮೊಮ್ಮಕ್ಳದ್ದು ಯಾವುದೇ ಒಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಮ್ಮ ಪಾಪು ಸ್ಕೂಲ್ ಡೇ ಫಂಕ್ಷನಿಗಂತ ಒಂದಿನದ ಮಟ್ಟಿಗೆ ಬಂದಿದ್ರು. ನಾವು ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಟ್ರು ಕೂಡ ಅವ್ರ ಅಜ್ಜಿ ತಾತಂಗೆ ಮಾತ್ರ ಸಮಾಧಾನ ಆಗಲ್ಲ. ವಾರಕ್ಕೆ 2-3 ಸಲ ಎಣ್ಣೆ ಹಚ್ಚಲ್ಲ, ಸರಿ ಊಟ ಮಾಡಿಸಲ್ಲ ಮಕ್ಕಳಿಗೆ ನೀನು ಅಂತ ಬೈಕೊಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ಬಿಸಿ ಊಟ ಮಾಡಿಸಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ರು. ನನ್ನ ಮಕ್ಕಳು ರಜಾ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ ಅಜ್ಜಿ ಮನೆಗೆ ಹೋಗೋಕ್ಕೆ. ಅಜ್ಜಿ ತಾತ ಬಂದ್ರಂತೂ ಸ್ವಲ್ಪ ಮುದ್ದು ಜಾಸ್ತಿನೇ. ಆಮೇಲೆ ಅಜ್ಜಿ ಮೊಮ್ಮಕ್ಕಳು ಸೇರಿಕೊಂಡು ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡಿಕೊಟ್ರು. ಏನಾದರೂ ಹುಳಿ ಮಾಡಿಕೊಡು ಅಂತ ಕೇಳಿದ್ರು ಅಮ್ಮ. ಹೇಗಿದ್ರು ಮನೇಲಿ ಮಾವಿನಕಾಯಿ ಇತ್ತು, ಅದಕ್ಕೆ ಮಾವಿನಕಾಯಿ ಹುಳಿನೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಅಮ್ಮನೇ ಮಾವಿನಕಾಯಿ ತುರ್ಕೊಟ್ರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಮಾವಿನಕಾಯಿ, ಅಚ್ಕಾರದ ಪುಡಿ, ಸಾಂಬಾರು ಪುಡಿ, ನೀವು ಮನೇಲೇ ಬಳಸೋ ಸಾರಿನ ಪುಡಿ ಯಾವುದಾದ್ರೂ ಸರಿನೇ, ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉಪ್ಪಿನ ಪುಡಿ, ಕೊತ್ತಂಬರಿ ಸೊಪ್ಪು, ಇಂಗು, ಕರಿಬೇವು, ಬೆಲ್ಲ, ಸ್ವಲ್ಪ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಪುಡಿ. ಇದು ಏನಂತ ಅಂದರೆ ಮಾವಿನಕಾಯಿ ಶುಂಠಿ, ಅಂದರೆ ಮ್ಯಾಂಗೋ ಜಿಂಜರ್. ಇದು ನೋಡೋಕ್ಕೆ ಶುಂಠಿ ಥರನೇ ಇದೆ, ಆದರೆ ತಿಂದಾಗ ಸ್ವಲ್ಪ ಮಾವಿನಕಾಯಿ ಮತ್ತು ಶುಂಠಿ ಎರಡು ಮಿಕ್ಸ್ ಫ್ಲೇವರಲ್ಲಿ ಇರುತ್ತೆ. ಮದ್ವೆಗೆ ಮುಂಚೆ ಅಡುಗೆ ಕಲ್ತ್ಕೋ ಅಂತ ಬೈತಾ ಇದ್ರು. ಆದರೆ ಇವಾಗ ನಾವು ಮಾಡೋ ಅಡುಗೆನ ತುಂಬಾ ಇಷ್ಟಪಡ್ತಾರೆ. ಕೆಲವೊಂದನ್ನು ಕೇಳಿ ಮಾಡಿಸ್ಕೊಂಡು ಕೂಡ ತಿಂತಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ತುರಿದಿರೋ ಮಾವಿನಕಾಯಿ ಶುಂಠಿ, ಮೆಂತ್ಯ ಪುಡಿ, ಇಂಗು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ತುರಿದಿರೋ ಮಾವಿನಕಾಯಿ ಕೂಡ ಹಾಕೊಳ್ಳಿ. ನಾನಿಲ್ಲಿ 2 ಮಾವಿನಕಾಯಿನ ತಗೊಂಡಿದ್ದೀನಿ. ಈ ಬಿಸಿಲಲ್ಲಂತೂ ಅಡುಗೆ ಮನೇಲಿ ತುಂಬ ಹೊತ್ತಿರೋಕ್ಕಾಗಲ್ಲ. ಈ ಹುಳಿ ಇದ್ದರೆ ಇದಕ್ಕೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಜೊತೆಗೆ ಸೌತೆಕಾಯಿ, ಹಪ್ಪಳ, ಒಂದು ಲೋಟ ಮಜ್ಜಿಗೆ ಇದ್ರಂತೂ ಊಟ ಕಂಪ್ಲೀಟ್ ಆಗಿಬಿಡುತ್ತೆ. ಅಮ್ಮನಿಗೂ ಈ ಹುಳಿ ತುಂಬಾ ಯೂಸ್ ಆಗುತ್ತೆ. ಮಾವಿನಕಾಯಿನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ತಿಂಗಳು ಆರಾಮಾಗಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಬೋದು. ಅಚ್ಕಾರದ ಪುಡಿ, ಸಾರಿನ ಪುಡಿ, ಉಪ್ಪು, ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ
10-15 ನಿಮಿಷದಲ್ಲೆಲ್ಲ ಈ ಹುಳಿ ಬೇಗ ರೆಡಿ ಆಗಿಬಿಡುತ್ತೆ. ಈ ಮಾವಿನಕಾಯಿ ಸ್ವಲ್ಪ ಹುಳಿಯಾಗೇ ಇತ್ತು. ನಾನೇನು ಇದಕ್ಕೆ ಎಕ್ಸ್ಟ್ರಾ ಹುಳಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಕೊನೆಯಲ್ಲಿ ಇದಕ್ಕೆ ನಿಂಬೆ ರಸ ಬೇಕಾದರೆ ಹಾಕೋಬೋದು. ಈ ಥರ ಎಣ್ಣೆ ಬೇಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಾವಿನಕಾಯಿ ಹುಳಿ ರೆಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಗಾಜಿನ ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ. ನಾನಿಲ್ಲಿ ಅಮ್ಮ ಬಸ್ಸಲ್ಲಿ ಹೋಗೋದ್ರಿಂದ ಸ್ಟೀಲ್ ಬಾಕ್ಸ್ಗೆ ಹಾಕಿದ್ದೀನಿ. ಮಿಸ್ ಮಾಡದೆ ಈ ಮಾವಿನಕಾಯಿ ಹುಳಿನ ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ಆಗಿ ರುಚಿಯಾಗಿರುತ್ತೆ. ಅಜ್ಜಿ ಮಡಿಲಲ್ಲಿ ಕೂತಾಗ ಹೊಸದೊಂದು ಜಗತ್ತು ತೆರೆದುಕೊಳ್ಳುತ್ತದೆ. ಅವಳ ಕಥೆಗಳಲ್ಲೇ ಜೀವನದ ಸಿಹಿ ಅರ್ಥ ದಕ್ಕುತ್ತದೆ.